ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾತಾಡೋಣ ಅಲ್ಲು ಅರ್ಜುನ್ ಅಪ್ಕಮಿಂಗ್ ಮೂವಿ ಪುಷ್ಪ ಮತ್ತು ಸೆಕೆಂಡ್ ಒಂದು ಬಾಹುಬಲಿ ಒಂದು ಆ್ಯನಿಮೇಷನ್ ಟೈಲರ್ ರಿಲೀಸ್ ಆಗಿದೆ. ಸೊ ಫಸ್ಟ್ ನಾವು ಮಾತಾಡ್ಬೇಕಂದ್ರೆ ಇದು ದೇವಿಸಿ ಪ್ರಸಾದ್ ಮ್ಯೂಸಿಕ್ ಕೊಟ್ಟಾರಲ್ಲ ಪುಷ್ಪ ಅಂತ. ಬಿ ಜೆ ಎಮ್ ಅಲ್ಲಿ ಮತ್ತು ಸಾಂಗ್ ಲಿರಿಕ್ಸ್ ಅವೆಲ್ಲ ಸ್ವಲ್ಪ ಇನ್ನೊಂದು ಬೆಟರ್ ಮಾಡಬೇಕು ಅದೊಂದು ಪಾಯಿಂಟ್ ನನಗೆ ಅನ್ಸ. ಯಾಕಂದ್ರೆ ನಾ ತೆಲುಗು ಮತ್ತು ಕನ್ನಡ ಹಿಂದಿದಾಗ ಸಾಂಗ್ ಏನಿಲ್ಲ ಸೇಮ್ ಅದ ಇಲ್ಲ ಅಂತಿಲ್ಲ, ಬಟ್ ಬಿ ಜಿ ಎಮ್ ಸ್ವಲ್ಪ ಬೆಟರ್ ಕ್ವಾಲಿಟಿದಾಗ ಕೊಡಬೇಕಿತ್ತು. ಯಾಕಂದ್ರೆ ದೇವಿಸಿ ಪ್ರಸಾದ್ ಬೇರೆಯೇ ಮ್ಯೂಸಿಕ್ ಡೈರೆಕ್ಟರ್. ನಾವು ಮಾತಾಡ್ಬೇಕಂದ್ರೆ ಆರ್ಯನ್ ಫಿಲ್ಮ್ ಒಳಗೆ ಬೇರೆ ಮ್ಯೂಸಿಕ್ ಇತ್ತು. ಯಾಕಂದ್ರೆ ಇನ್ನದನ್ನು ಸಾಂಗ್ ನಾನು ನೆನಪಲ್ಲಕ್ಕಾಗಲ್ಲ, ರಿಂಗ ಸಾಂಗು. ಹಾಗೆ ಈ ಫಿಲ್ಮ್ನಲ್ಲಿ ಪುಷ್ಪ ಸಾಂಗ್ ಇದು ಇಟ್ಟಾರಲ್ಲ, ಲಿರಿಕ್ಸ್ ಇಟ್ಟಾರಲ್ಲ, ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ದಾಗೆ ರಿಲೀಸ್ ಮಾಡ್ರೆ ಇಲ್ಲ ಅಂತಿಲ್ಲ, ಬಟ್ ಒಂದು ಬೂಸ್ ಬಂಪ್ಸ್ ಆಗೋಪ್ಲೆ ರಿಪೀಟ್ ನಮಗೆ ಕೇಳೋವಂಥ ಒಂದು ಮ್ಯೂಸಿಕ್ ಕೇಳಬೇಕಿತ್ತು. ಇದೊಂದು ಪಾಯಿಂಟ್ ನನಗೆ ಅನ್ಸೋದು. ಬಟ್ ನಾವು ಮಾತಾಡ್ಬೇಕಂದ್ರೆ ಇದು ಸಾಂಗಲ್ಲಿ, ಇದು ಬಿ ಜೆ ಎಮ್ ಅಲ್ಲಿ, ಅದು ಫಿಲಿಮ್ನಲ್ಲಿ ಎಂಥ ಮೂಮೆಂಟ್ನಾಗ ಇರ್ತಾರೆ ಅದು ಪ್ರೆಸೆಂಟೇಷನ್ ನಮಗೆ ಅವಾಗ ಗೊತ್ತದ. ಯಾಕಂದರೆ ಒಂದು ಇಲ್ಲಿ ಸಿಂಪಲ್ ಅಂತರ್ಗ ರಿಲೀಸ್ ಮಾಡಿದ್ರೆ, ಬಟ್ ಇಲ್ಲಿ ಅಲ್ಲು ಅರ್ಜುನ್ಗೂ ಫೇಸ್ ಅಲ್ಲಿ ಮತ್ತು ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿ ರಿವೀಲ್ ಮಾಡಿರಲ್ಲ. ಅವ್ರ ಲುಕ್ನು ಒಂದು ಮಾಸಿ ಲುಕ್ ಅಂತಾಗ ಪ್ರೆಸೆಂಟೇಷನ್ ಅಂತಾಗ ನಮಗೆ ಕಾಣ್ಲತ್ತದ. ಮೈ ಎಲ್ಲ ಪೂರ ಬಂಗಾರ ಅದ ಒಂದು ಹಂಗೆ ಅಂತರ್ಗ ತೋರಿಸ್ಯಾರ. ಹಾಗೆ ಫಸ್ಟ್ ಪಾರ್ಟ್ ಒಳಗೆ ಅವ್ರ ಆ್ಯಟಿಟ್ಯೂಡ್ ಆಗಲಿ ಮತ್ತು ಸೆಕೆಂಡ್ ಪಾರ್ಟ್ ಒಳಗೆ ಅವ್ರ ಆ್ಯಟಿಟ್ಯೂಡ್ನು ಅದೇ ಸೇಮ್ ನಮಗೆ ಅನಿಸ್ತದ. ಬಟ್ ಇದು ಸ್ಟೈಲ್ ಬಗ್ಗೆ ನಾವು ಮಾತಾಡ್ಬೇಕಂತ ತೊಡೆ ಶ್ರೀಹರಿದು ಒಂದು ಮೂವಿ ನೋಡಿದ್ದಾನೆ. ಯಾಕಂದ್ರೆ ಅವ್ರ ವಿಲನ್ ಕ್ಯಾರೆಕ್ಟರ್ನಾಗ ಅದು ಅವ್ರ ಬಾಡಿ ಲ್ಯಾಂಗ್ವೇಜಿಗೆ ಹಿಂಗಿತ್ತು ನೋಡಿರಿ, ಅದೊಂದು ಪಾಯಿಂಟ್ ನಮಗೆ ಅನಿಸ್ತದ. ಹಂಗೆ ತಗ್ಗೇದಿಲ್ಲ ಇದೊಂದು ಪಾಯಿಂಟ್ ನಮಗೆ ಫಿಲ್ಮ್ನಲ್ಲಿ ಕಂಟಿನ್ಯೂ ನಮಗೆ ಕೇಳತ್ತದ. ಇದು ಸಾಂಗ್ ಎಂಡಿಗೂ ಅದು ಪಾಯಿಂಟ್ ಇಟ್ಟಾರೆ ಇಲ್ಲ. ಬಟ್ ಇಲ್ಲಿ ಅಲ್ಲು ಅರ್ಜುನ್ ಏನು ಪುಷ್ಪ ಜೈಲಿಗೆ ಹೋದ್ಮೇಲೂ ಇಲ್ಲಿ ರೂಲ್ ಯಾರು ಮಾಡ್ತಾರೆ? ಯಾಕಂದ್ರೆ ರಶ್ಮಿಕಾ ಮಂದನೆ ಫಿಲ್ಮ್ನಲ್ಲಿ ಯಾರ ಏನಿಲ್ಲ. ಯಾಕಂದ್ರೆ ಒಂದು ಪೋಸ್ಟರ್ ಅಂತ ರಿಲೀಸ್ ಆಗಿತ್ತಲ್ಲ ಗ್ರೀನ್ ಸಾಡಿ ಒಳಗೆ, ಅದು ಲುಕ್ ನಮಗೆ ಪ್ರೆಸೆಂಟೇಷನ್ ಚಲೋ ಲುಕ್ ನಮಗೆ ಅನಿಸ್ಲತ್ತದ. ಬಟ್ ರೂಲ್ ಮಾಡ್ತಾರೆ ಅವರ ಏನಿಲ್ಲ, ಇದು ಮೂವಿ ಬಂದಮೇಲೆ ಗೊತ್ತದ. ಬಟ್ ಇಲ್ಲಿ ನಾವು ಮಾತಾಡಬೇಕು ಫವಾಜ್ ಫೈಸಲ್ ಬಗ್ಗೆದಾಗೆ ಅವ್ರ ಲುಕ್ ಎಲ್ಲಿ ರಿವೀಲ್ ಮಾಡಿಲ್ಲ ಬಸ್. ಬಟ್ ನೋಡಮ್ ಅವ್ರ ಲುಕ್ ಹೆಂಗಿರುತ್ತೆ. ಯಾಕಂದರೆ ಲಾಸ್ಟ್ ಮೂವಿ ನಾವು ಮಾತಾಡ್ಬೇಕಂದ್ರೆ ಈಗ ಬ್ಲಾಕ್ ಬಸ್ಟರ್ ಮೂವಿ ಹಿಟ್ ಕೊಟ್ಟಾರ ಆಯುಷಾ ಮೂವಿ. ಬಟ್ ಅದು ಮೂವಿ ಓನ್ಲಿ ಮಲಯಾಳಂದಾಗೆ ರಿಲೀಸ್ ಆಗಿದೆ. ತೋ ನನಗೆ ಅನ್ಸದ ಬಾಲಿವುಡ್ದಾಗೆ ಇದು ಮೂವಿ ಡೆಫಿನೆಟ್ಲಿ ಬರ್ತದೆ. ಇಲ್ಕರ್ ತೆಲುಗು ಇಂಡಸ್ಟ್ರಿಯಲ್ಲಿ ಬೇರೆ ಆ್ಯಕ್ಟರ್ ಸಂಗತಿ ಇದು ಮೂವಿ ಬರ್ಬೋದು. ಯಾಕಂದ್ರೆ ಡಿಫ್ರೆಂಟ್ ಕಾನ್ಸೆಪ್ಟ್ದಾಗೆ ಸ್ಟೋರಿ ಇತ್ತು. ತೋ ಫವಾಜ್ ಫೈಸಲ್ ಮಲಯಾಳಂದಾಗೆ ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಬಿಟ್ಟಾರ. ಬಟ್ ಈ ಫಿಲ್ಮ್ನಲ್ಲಿ ಅವರು ವಿಲನ್ ಕ್ಯಾರೆಕ್ಟರ್ ಅದಲ್ಲ, ಪೊಲೀಸ್ ಗೆಟಪ್ನಾಗ ಅದಲ್ಲ. ಸೊ ಅವ್ರ ಫೇಸ್ ಅಂತ ರಿವೀಲ್ ಆಗಿಲ್ಲ ಇಲ್ಲಿ. ಬಟ್ ಅಲ್ಲು ಅರ್ಜುನ್ ಒಂದು ಅದೇ ಆ್ಯಟಿಟ್ಯೂಡ್ ನಮಗೆ ಅನ್ಸ್ಲತ್ತದೆ ಪೂರಾ ಸಾಂಗ್ ಕೇಳೋ ಮಟ್ಟಿಗೆ. ಬೆಟರ್ ಕ್ವಾಲಿಟಿದಾಗ ಸಾಂಗ್ ಅದು ಇಲ್ಲ ಅಂತಿಲ್ಲ, ಬಟ್ ಇನ್ನೊಂದು ಸ್ವಲ್ಪ ಬೆಟರ್ ಒಂದು ಸ್ಟೆಪ್ ಮ್ಯಾಕ್ ಹೋಗ್ಬೇಕಿತ್ತು ರೀ. ಯಾಕೆ ಸಿಂಪಲ್ ಅದ. ಬಟ್ ದೇವಿಸಿ ಪ್ರಸಾದ್ ನೋಡಮ್ ಈ ಫಿಲ್ಮ್ನಲ್ಲಿ ಇದು ಯಾವ ಮೂಮೆಂಟ್ನಲ್ಲಿ ಇದು ಸಾಂಗ್ ಇಟ್ಟದ ಅವಾಗೆ ನಮಗೆ ಗೊತ್ತದ ಅದು ಫೀಲಿಂಗ್ ಏನಿರ್ತದೆ ಇದು ಸಾಂಗ್ ಕೇಳೋ ಮಟ್ಟಿಗೆ. ಇದೊಂದು ಪಾಯಿಂಟ್ ನನಗೆ ಅನ್ಸೋದು. ತೋ ಫಿಲ್ಮ್ ಡೈರೆಕ್ಟರ್ ಬಗ್ಗೆ ನಾವು ಮಾತಾಡಬೇಕಂದ್ರೆ ಸ್ವಲ್ಪ, ಯಾಕಂದ್ರೆ ಸುಕುಮಾರ್ ಕೆರಿಯರ್ದಾಗೆ ಬಿಗ್ಗೆಸ್ಟ್ ಮೂವಿ ಇದು ಮತ್ತು ಅಲ್ಲು ಅರ್ಜುನ್ ಕೆರಿಯರ್ದಾಗೆ ಬಿಗ್ಗೆಸ್ಟ್ ಮೂವಿ. ಫಸ್ಟ್ ಪಾರ್ಟ್ ಬ್ಲಾಕ್ ಬಸ್ಟರ್ ಹಿಟ್ ಆದಮೇಲೆ ಸೆಕೆಂಡ್ ಪಾರ್ಟ್ ಈಗ ತರ್ಲತ್ತರ. ಇದು ಗ್ಲೋಬಲಿ ಮೂವಿ ರಿಲೀಸ್ ಅಲ್ಲದ ಆ್ಯಂಡ್ ಥರ್ಡ್ ಪಾರ್ಟ್ನೂ ಬರ್ತಾ ಅಂತಂದ್ರೆ. ಬಟ್ ಇದು ಮೂವಿ ಬಂದಮೇಲೆ ಗೊತ್ತದೆ ಇದು ಮೂವಿ ಎಷ್ಟು ಸ್ಟೋರಿ ಡಿಫ್ರೆಂಟ್ ಕಾನ್ಸೆಪ್ಟ್ದಾಗೆ ಅದ. ಯಾಕಂದ್ರೆ ಫಸ್ಟ್ ಪಾರ್ಟ್ ಒಳಗೆ ಬೇರೆ ಕಾನ್ಸೆಪ್ಟ್ದಾಗಿದ್ದು ಸ್ಟೋರಿ ಎಲ್ಲ ನಾವು ಕೇಳೀವಿ ನೋಡೀವಿ. ಮತ್ತು ಎಷ್ಟೋ ಮಂದಿ ಅದಕ್ಕೆ ಕಟ್ಗೆ ಸೆಲೆಗೆ ಎಷ್ಟೋ ಮಂದಿ ಜೈಲಿಗೆ ನಾವು ಅದು ರಿಯಲ್ದಾಗೆ ಹೋಗಿರ ಇದು ಫಿಲ್ಮ್ ನೋಡಿಗೇಸಿ ಅವಾಗ ಟೈಮ್ನಾಗ ಹಿಂಗೆ ಮೂಮೆಂಟ್ ಆಗಿತ್ತಿದೆ ಫಿಲ್ಮ್ ಬಂದಾಗೆ ಇಲ್ಲ. ಆ್ಯಂಡ್ ನಾವು ಮಾತಾಡೋಣ ಸೆಕೆಂಡ್ ಎಸ್ ರಾಜಮೌಳಿ ಬಗ್ಗೆದಾಗೆ ಆ್ಯನಿಮೇಷನ್ದಾಗೆ ಬಾಹುಬಲಿ ಒಂದು ಟೈಲರ್ ರಿಲೀಸ್ ಮಾಡಿರಲ್ಲ. ಒಂದು ಬೇರೆ ಕಾನ್ಸೆಪ್ಟೇ ಮೂವಿ ಇತ್ತು. ಓಕೆನಾ, ಬಾಹುಬಲಿ 1 ಆಗಲಿ ಬಾಹುಬಲಿ 2 ಆಗಲಿ ಅದು ಸಾಂಗ್ ಕೇಳಿದೆ ಒಂದು ಬೂಸ್ ಬಂಪ್ಸ್ ಆಗೋಪ್ಲೆ ಮೂಮೆಂಟ್ ಇತ್ತು ಬಾಸ್. ಬಟ್ ಇದು ಟೈಲರ್ ರಿಲೀಸ್ ಮಾಡಿರಲ್ಲ. ಇಲ್ಲಿ ಕಟ್ಟಪ್ಪಗೆ ವಿಲನ್ कालदूत की सेना का नया सेनापति था. ಬಿಟ್ಟಾರ. ಯಾಕಂದ್ರೆ ಇಲ್ಲಿ ಅಣ್ಣ ತಮ್ಮ ಇಬ್ಬರು ಜಗಳ ಆಡ್ಲತ್ತಾರ. ಬಾಹುಬಲಿ ಅಲ್ಲಿ ಮತ್ತು ಇಲ್ಲಿ ಬಲ್ಲಾಳ ದೇವ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಇಲ್ಲಿಬ್ಬರು ಜಗಳ ಆಡ್ಲತ್ತಾರ ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಒಳಗೆ. ಈಗ ಫಸ್ಟ್ ಪಾರ್ಟ್ ಒಳಗೆ ಬಾಹುಬಲಿಗೆ ಕಟ್ಟಪ್ಪ ಯಾಕೆ ಕೊಡ್ತೀನಿ ನಮಗೆ ಇಂದರಿಗೆ ಗೊತ್ತೈತೆ ಸೆಕೆಂಡ್ ಪಾರ್ಟ್ ಬಂದಮೇಲೆ. ಬಟ್ ಇಲ್ಲಿ ಕಟ್ಟಪ್ಪಗೆ ವಿಲನ್ ಪ್ರೆಸೆಂಟೇಷನ್ ಕೊಟ್ರ. ಇದು ನೋಡ್ಬೇಕಂತದ ಡಿಫ್ರೆಂಟ್ ಕಾನ್ಸೆಪ್ಟ್ ನನಗೆ ಅನಿಸ್ಲತ್ತದ. ಥರ್ಡ್ ಪಾರ್ಟ್ ಯಾಕೆ ಬರಲಿಲ್ಲ ಮತ್ತು ಕಟ್ಟಪ್ಪಗೆ ವಿಲನ್ ಮಾಡ್ಲತ್ತರ ನೀವು. ಮತ್ತು ಥರ್ಡ್ ಪಾರ್ಟೇ ಬಾಹುಬಲಿ ಮೂವಿ ಬರಬೇಕಿತ್ತು. ಇದೊಂದು ಪಾಯಿಂಟ್ ನನಗೆ ಅನ್ಸದ. ಒಂದು ಪಾಯಿಂಟ್ ನಾವು ಮಾತಾಡ್ಬೇಕಂದ್ರೆ ಆ್ಯನಿಮೇಷನ್ ರೀ. ಯಾಕಂದ್ರೆ ಕಾರ್ಟೂನ್ ಅನ್ಸ್ಲತ್ತದ ಒಂದು ಸ್ವಲ್ಪ ಬೆಟರ್ ಕ್ವಾಲಿಟಿದಾಗ ಅನಿಸ್ಬೇಕು ಒಂದು ಮೂಮೆಂಟ್. ಅದು ಕಾರ್ಟೂನ್ ಎಲ್ಲೈತೀವಲ್ಲ ಮೂಮೆಂಟ್ ಅಂತ ಪರಿ ಅನಿಸ್ಲಿಲ್ಲ ರೀ. ಇದನ್ನು ಹೇಳಬೇಕಂದ್ರೆ ಯಾಕಂದ್ರೆ ನೀವು ಕಾರ್ಟೂನ್ ಆ್ಯನಿಮೇಷನ್ದಾಗ ಎಷ್ಟೋ ಮೂವಿಗಳು ನಾವು ನೋಡಿ. ಯಾಕಂದ್ರೆ ಸ್ಪೈಡರ್ಮ್ಯಾನ್ ಕ್ರಾಸ್ ದ ಸ್ಪೈಡರ್ಮ್ಯಾನ್ ವರ್ಸ್ ಮೂವಿ, ಯಾಕಂದ್ರೆ ಅದು ಕಾರ್ಟೂನ್ ನೆಟ್ವರ್ಕ್ ನೋಡಿ ನೀವು ಹೆಂಗೆ ಪ್ರೆಸೆಂಟೇಷನ್ ಕೊಡ್ಲತ್ತೀರಿ. ಬಟ್ ಹಂಗೆ ಕುಂಫು ಪಾಂಡಾ 4 ರೀಸೆಂಟ್ಲಿ ಮೂವಿ ರಿಲೀಸ್ ಆಗಿತ್ತು, ಅದ್ರ ಆ್ಯನಿಮೇಷನ್ ನೀವು ನೋಡಿರಿ. ಮತ್ತು ಒಮಾರಿಯೋ ಅದು ನೋಡಿರಿ ಆ್ಯನಿಮೇಷನ್ ಹೆಂಗಿತ್ತು, ಕಲರ್ಫುಲ್ಸ್ ಇತ್ತು ಪೂರ. ಬಟ್ ಇದನ್ನು ನೋಡೋಣ. ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ಫಿಲ್ಮ್ನಲ್ಲಿ ಅಂದ್ರೆ ನಾವು ಕನೆಕ್ಟ್ ಇದ್ವಿ. ಬಾಹುಬಲಿ 1 ಆಗಲಿ ಬಾಹುಬಲಿ 2 ಆಗಲಿ ಅದು ಸ್ಟೋರಿ ನಮಗೆ ಅರ್ಥ ಆಗ್ಯದ. ಬಟ್ ಇದು ಕಂಟಿನ್ಯೂ ನೋಡ್ತೀವಲ್ಲ ಟೈಲರ್ ಪೂರ, ಅದು ನಮಗೆ ಕನೆಕ್ಟ್ ಅನಿಸ್ತದ. ಯಾಕಂದ್ರೆ ಸ್ಟೋರಿ ನಮಗೆ ಕನೆಕ್ಟ್ ಅದ.
ಅದೊಂದು ಫೀಲಿಂಗ್ ನಮಗೆ ಕಾಣ್ಲತ್ತದ ಇಲ್ಲಿ. ಬಟ್ ಆ್ಯನಿಮೇಷನ್ ಸ್ವಲ್ಪ ಬೆಟರ್ ಕ್ವಾಲಿಟಿದಾಗ ಮಾಡಬೇಕು, ಇದೊಂದು ಪಾಯಿಂಟ್ ನನಗೆ ಸ್ವಲ್ಪ ಡಿಸಪಾಯಿಂಟ್ ಮಾಡ್ಯದ. ಯಾಕಂದ್ರೆ ನಾ ಕ್ರೇಜಿ ಇದ್ದೀನಿ ಇದನ್ನು ಸೀರೀಸ್ ನೋಡ್ಬೇಕಂದ್ರೆ. ಇದು ಸೀರೀಸ್ ಬರ್ತದ ಇನ್ನು ಮೂವಿನೇ ಬರ್ತದ, ಇನ್ನು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ದಾಗ ಗೊತ್ತಾಗ್ತದ. ಇದು 17 ತಾರೀಕು ಮೇ ಬಂದಮೇಲೆ. ಸೊ ಓಕೆ, ರಾಜಮೌಳಿ ಸರ್ ಅಲ್ಲ. ಈಗ ನೆಕ್ಸ್ಟ್ ಮಹೇಶ್ ಬಾಬು ಸಂಗಟೆ ಬಿಗ್ಗೆಸ್ಟ್ ಮೂವಿ ತಲ್ಲತ್ತಾರ, ಅದ್ರ 1000 ಕೋಟಿ ಬಜೆಟ್ ಅಂತಲ್ಲತ್ತಾರ. ಬಟ್ ಇನ್ನು ಮೂವಿ ಶೂಟಿಂಗ್ ಆಗ್ಯದ ಏನಿಲ್ಲ. ಯಾಕಂದ್ರೆ ಎಸ್ ರಾಜಮೌಳಿ ಎಲ್ಲ ಸಸ್ಪೆನ್ಸ್ ಇಟ್ಬಿಡ್ತಾರೆ, ಮೂವಿದು ಎಲ್ಲಿ ಲೀಕ್ ಆಗ್ಲಕ್ಕೆ ಕೊಡಲ್ಲ ಅವರು. ತೋ ನಾವು ಮಾತಾಡುವಾಗ ರಾಮಾಯಣ ಲಾಸೆ ಥೋಡೆ ಪೋಸ್ಟರ್ ಲೀಕ್ ಆಗಿದ್ವಲ್ಲ, ತೋ ಆಗ್ಬಾರ್ದಿತ್ತು. ಯಾಕಂದ್ರೆ ಫಸ್ಟ್ ಲುಕ್ ಅವ್ರಿನ್ನ ಇನ್ನೂ ಮೂವಿ ಶೂಟಿಂಗ್ ಚಾಲೂ ಆಗಿದೆಲ್ಲ, ಇನ್ನು ಕಾಸ್ಟ್ಯೂಮಲ್ಲಿ ಬೇರೆ ಬೇರೆ ಪ್ರಕಾರ ಸಿಂಗ್ ತೋರಿಸಿರಲ್ಲ. ಅಲ್ಲಿ ಸ್ವಲ್ಪ ನನಗೆ ಡಿಸಪಾಯಿಂಟ್ ಆಗಿದೆ. ತೋ ಅದೇ, ಯಾಕಂದ್ರೆ ರಾಮಾಯಣ ಮೇಲೆ ಮೂವಿ ಬರ್ಲತ್ತ ಸ್ವಲ್ಪ ಲುಕ್ ಅನಿಸ್ಬೇಕಿತ್ತು. ರಣವೀರ್ ಕಪೂರ್ ಮುಖ ಮೇಲೆ ರಾಮ್ ಲುಕ್ ಅಪ್ಲೆ ಅದು ಗ್ಲೋಲಿನ್ ಅನಿಸ್ಲಿಲ್ಲ ನನಗೆ. ಹಾಗೆ ಸಾಯಿ ಪಲ್ಲವಿ ಒಂದು ಬೇರೆ ದೂರ್ಲಸೆ ಲೀಕ್ ಆಗಿಲ್ಲ. ಯಾಕಂದ್ರೆ ಝೂಮ್ ಮಾಡಿಸೋದು ಪೋಸ್ಟರ್ ಎಲ್ಲ ಲೀಕ್ ಮಾಡ್ಯಾರ ಅಂತ ಪರಿ ಅನಿಸಲ್ಲ. ಯಾಕಂದ್ರೆ ಯಾವುದನ್ನ ಮೂವಿನೂ ಪೋಸ್ಟರ್ ದೂರ್ಲಸ್ ತೆಗೆದು ಅಂದ್ರೆ ಅಂಥ ಪರಿ ಅಟ್ರಾಕ್ಷನ್ ಮಾಡಲ್ಲ, ಇದನ್ನು ಒಪ್ಕೊತೀನಿ. ಬಟ್ ಅಲ್ಲಿದ್ದೆಲ್ಲ ನಾವು ಮಾತಾಡ್ಬೇಕಂದ್ರೆ ಪ್ರಭಾಸ್ ಗಾರ್ದೆ ಕಲ್ಕಿ ಮೂವಿದೆ, ಅಶ್ವಧಾಮಗೆ ಮತ್ತು ಬೇರೆ ಜಗದೆ ಕ್ರಿಕೆಟ್ ಬಗ್ಗೆದಾಗೆ ಅವ್ರು ಅಶ್ವಧಾಮಗೆ ಇಂಟ್ರೊಡ್ಯೂಸ್ ಕೊಟ್ಟಾರ. ಓಕೆ, ಸರಿಯಾಗಿ ಕಾಣ್ಲತ್ತಾರೆ ಇಲ್ಲಿ. ಅಮಿತಾಬ್ ಬಚ್ಚನ್ ಲುಕ್ ರಿವೀಲ್ ಆಗಿದಲ್ಲ, ಫೇಸ್ ಸರಿಯಾಗದ. ಪುಷ್ಪ ಸಾಂಗ್ ಕೇಳಿಗೆ ನಿಮಗೆ ಹೆಂಗೆ ಅನ್ಸದ, ಹಂಗೆ ಬಾಹುಬಲಿ ಆ್ಯನಿಮೇಷನ್ ಕಾರ್ಟೂನ್ ನೋಡಿಗೆ ನಿಮಗೆ ಹೆಂಗೆ ಅನ್ಸದ, ಇದನ್ನು ಕಾಮೆಂಟ್ ಮಾಡಿ ಹೇಳ್ರಿ. ಹಂಗೆ ನನ್ನ ವೀಡಿಯೋ ಪಸಂದ್ ಲೈಕ್ ಮಾಡಿ, ಸಪೋರ್ಟ್ ಕೊಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಇಲ್ಲ